ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ವಿ4 ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ನನ್ನ ಎರಡನೇ ಮಗಳಾದ ಮಿತ್ವಂದು ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ಈ ಸತಿ ನಾವು ಅಂಥ ಜೋರಾಗಿ ಸೆಲೆಬ್ರೇಷನ್ ಮಾಡೋದು ಬೇಡ ಅಂತ ಅಂದ್ಕೊಂಡ್ವಿ. ಆ ರೀಸನ್ ಬಂದು ಇಷ್ಟೇ, ಈಗ ಪಿತೃಪಕ್ಷದಲ್ಲಿ ಬಂದುಬಿಡ್ತು ಈ ಸತಿ ಅವಳು ಬರ್ತಡೇ. ಹಾಗಾಗಿ ಪಿತೃಪಕ್ಷದಲ್ಲಿ ಮಾಡಬಾರ್ದು, ಚೆನ್ನಾಗಿ ಅಂದರೆ ಜೋರಾಗಿ ಅದ್ದೂರಿಯಾಗಿ ಮಾಡಬಾರ್ದು, ಅಂದರೆ ಹೊಸ ಬಟ್ಟೆ ತೊಗೊಳ್ಳೋದಾಗಲಿ ಅವೆಲ್ಲ ಮಾಡಬಾರ್ದು ಅಂತಾರೆ. ಹಾಗಾಗಿ ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಆದರೆ ಸಣ್ಣ ಮಕ್ಕಳಾಗಿರೋದ್ರಿಂದ ಅವರಿಗೆ ಒಂದು ಬಟ್ಟೆ ಇಲ್ಲ ಅಂದರೆ ಅಥವಾ ಒಂದು ಕೇಕ್ ಕಟ್ ಮಾಡಿಸಿಲ್ಲ ಅಂದರೆ ನಮಗೆ ಒಂಥರ ಸ್ಯಾಟಿಸ್ಫೈ ಆಗೋಲ್ಲ. ಹಾಗಾಗಿ ಇಲ್ಲೇ RR ನಗರದಲ್ಲಿ ಸಿಂಪಲಾಗಿ ಒಂದು ಡ್ರೆಸ್ ಏನಾದರೂ ತೊಗೊಬರೋಣ ಅಂತ ಹೋಗ್ತಾಯಿದ್ದೀವಿ. ರುಚಿಕಾ ಮಿರರಲ್ಲಿ ನಾನು ನೋಡಿ ವೀಡಿಯೋ ಮಾಡ್ತಾಯಿದ್ದೀಯಮ್ಮ, ಗೊತ್ತಾಗ್ತಾಯಿದೆ ನನಗೆ ಅಂತಿದ್ಲು. ಇಲ್ಲೇ ಒಂದು ಅಂಗಡಿಗೆ ಬಂದ್ವಿ. ಈ ಥರದ ಪ್ಯಾಟರ್ನಲ್ಲಿ ನೋಡಿದ್ವಿ, ಟಾಪು ಮತ್ತು ಬಾಟಮ್ ಥರ. ಯಾಕೋ ಇಷ್ಟನೇ ಆಗಲಿಲ್ಲ ಅವ್ರಿಗೆ. ಆಮೇಲೆ ನಾರ್ಮಲಾಗಿ ಒಂದು ಫ್ರಾಕ್ನ ತೊಗೊಂಡ್ವಿ. ಅದಾದಮೇಲೆ ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ, ಈವ್ನಿಂಗ್ ಬಂದಿದ್ವಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬೇಲ್ಪುರಿ ಮತ್ತು ಪಾನಿಪುರಿ ಮತ್ತು ರುಚಿಮಾ ಮಸಾಲೆ ಪುರಿ ತಿಂದಳು. ಇದಿಷ್ಟನ್ನು ತಿನ್ಕೊಂಡು ನಾವು ಹೊರಡಬೇಕಿತ್ತು. ಅಲ್ಲಿ ಏನೋ ಪ್ರೋಗ್ರಾಮ್ ನಡೀತಿತ್ತು, ಆ ಕಡೆ ಅವ್ರಿಗೆ ಭಾರಿ ಗಮನ ಆಗ್ತಿತ್ತು. ಏನೋ ನಡೀತಿದೆ ಅಲ್ಲಿ, ನೋಡಮ್ಮ ಬಾ ನೋಡೋಣ ಅಂತಿದ್ರು. ತಿನ್ನಿ ಆಮೇಲೆ ಹೋಗೋಣ ಅಂತ ಹೇಳ್ತಾ ಇದ್ದೆ. ಮಕ್ಕಳು ಇವರು ಮನೇಲಿದ್ದರೆ ನಾವೇ ಊಟ ತಿನ್ನಿಸ್ಬೇಕು, ಆದರೆ ಆಚೆ ಬಂದರೆ ಈ ಥರ ಹಿಂಗೆ ಟ್ರೈ ಮಾಡ್ತಾರಲ್ಲ, ನನಗೆ ಖುಷಿಯಾಗುತ್ತೆ. ಮತ್ತು ಎಲ್ಲರ ಮನೇಲೂ ದೊಡ್ಡವ್ರನ್ನ ನೋಡಿ ಚಿಕ್ಕವ್ರು ಕಲಿತಾರೆ ಅಂತಾರೆ, ಬಟ್ ನಮ್ಮ ಮನೇಲಿ ಉಲ್ಟಾ. ಆ ಮಿತು ಊಟ ತಿಂಡಿ ಅವಳೇ ತಿನ್ನೋಕೆ ಇಷ್ಟಪಡ್ತಾಳೆ ಜಾಸ್ತಿ, ಬಟ್ ರುಚಿಕಾ ಹಂಗಲ್ಲ. ಈಗ ಮಿತ್ವನ್ನ ನೋಡಿ ಅವಳು ಕರೀತಾ ಇದ್ದಾಳೆ, ನಾನೇ ತಿಂತೀನಿ ಅಂತ ಅವಳೇ ತಿನ್ನೋಕ್ಕೆ ಟ್ರೈ ಮಾಡ್ತಾಳೆ. ಖುಷಿಯಾಗುತ್ತೆ ನನಗಂತೂ. ಎಲ್ಲದ ಬಟ್ಟೆ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಹಾಗೆ ನೆಕ್ಸ್ಟ್ ಡೇ ವ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡಿದ್ದೀನಿ. ನೋಡಿ, ಇದೇ ಫ್ರಾಕು ತೊಗೊಂಡಿದ್ದು, ಸಿಂಪಲ್ಲಾಗಿದೆ. ನಾನು ಎವ್ರಿ ಟೈಮು ಮಕ್ಕಳಿಗೆ ಬರ್ತಡೇಗೆ ಬಟ್ಟೆ ತೊಗೊಬರ್ಬೇಕು ಅಂದರೆ ನಾನು ಚಿಕ್ಕಪೇಟೆಯಲ್ಲೇ ತರ್ತಿದ್ದೆ. ಚಿಕ್ಕಪೇಟೆಯಲ್ಲಿ ಒಂದು ಅಂಗಡಿ ಇದೆ ಕಿಡ್ಸ್ದು, ಅಲ್ಲೇ ತೊಗೊಂಬರ್ತಿದ್ದೆ. ಬಟ್ ಈ ಸತಿ ಇಲ್ಲೇ ತೊಗೊಂಡೆ. ಅದಾದಮೇಲೆ ಹೊಸ ಬಟ್ಟೆ ಎಲ್ಲ ಹಾಕಿ ಅವಳಿಗೆ ಮನೆಯಲ್ಲೆಲ್ಲ ಪೂಜೆ ಮಾಡಿ ನಾವು ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಬಂದ್ವಿ. ನನ್ನ ಹಸ್ಬೆಂಡ್ ಬ್ಯುಸಿ ಇದ್ರು, ಹಂಗಾಗಿ ಅವ್ರು ನಮ್ಮ ದೇವಸ್ಥಾನದ ಹತ್ರ ಬಿಟ್ಬಿಟ್ಟು ಹೋದರು. ರುಚಿಮಾ ಸ್ಕೂಲ್ಗೆ ಹೋಗಿದ್ಲು, ನಾನು ಮಿತ್ವ ಇಬ್ಬರೇ ಬಂದಿದ್ದು. ನೋಡಿ, ಇದು ಆರುಮುಗಂ ಟೆಂಪಲ್ಲು. ಫಸ್ಟು ಇಲ್ಲಿ ಗಣಪತಿ ಸಿಗುತ್ತೆ ಈ ಟೆಂಪಲಲ್ಲಿ. ಸೆಕೆಂಡು ಸ್ಫಟಿಕಲಿಂಗದ್ದೊಂದು ದೇವಸ್ಥಾನ ಇದೆ. ಆಮೇಲೆ ಮೇಲ್ಗಡೆ ಷಣ್ಮುಖ ದೇವ್ರದಿದೆ. ಶಿವನ ದೇವಸ್ಥಾನಕ್ಕೆ ಬರ್ತಾ ಇರೋದಲ್ವ, ಹಂಗಾಗಿ ಬಿಲ್ಪತ್ರೆನ ತೊಗೊಂಡೆ. ನಾನು ಬಿಲ್ಪತ್ರೆ ಸ್ವಲ್ಪ ಹೂವನ್ನು ತೊಗೊಂಡು ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಮೆಟ್ಲಿದೆ, ಹತ್ತಬೇಕು, ಸ್ವಲ್ಪ ಸುಸ್ತಾದಂಗೆ ಆಗುತ್ತೆ. ನಾನು ಮಿತ್ವನ್ನ ಎತ್ಕೊಂಡು ಹತ್ತಿದ್ದೆಲ್ಲ ಸ್ವಲ್ಪ ಸುಸ್ತಾದಂಗೆ ಆಗ್ತಾಯಿತ್ತು ನನಗೂ ಕೂಡ. ಈ ಟೆಂಪಲಲ್ಲಿ ಬಂದು ನೋಡಿ, ಮೇಯ್ನ್ ಅಟ್ರಾಕ್ಷನ್ ಬಂದು ಈ ತ್ರಿಶೂಲ. ಇದು ಫುಲ್ RR ನಗರಕ್ಕೆ ಕಾಣುತ್ತೆ, ಹೈಟಲ್ಲಿದೆಯಲ್ಲ ಹಂಗಾಗಿ ಕಾಣುತ್ತೆ, ಅದು ಚೆನ್ನಾಗಿ ಕಾಣುತ್ತೆ. ಮತ್ತು ಅಲ್ಲಿ ನೋಡಿ ಮೇಲ್ಗಡೆ ದೇವಸ್ಥಾನದಲ್ಲಿ ಹೆಡ್ಗಳಿದೆಯಲ್ಲ, ಅಂದರೆ ಆರುಮುಗಮ್ದು ಅದೇ ಮೇಯ್ನ್ ಅಟ್ರಾಕ್ಷನ್ ಆಗಿರುತ್ತೆ ಈ ದೇವಸ್ಥಾನದ್ದು. ಆಮೇಲೆ ಸ್ಫಟಿಕಲಿಂಗದ್ದು ಅಲ್ಲಿ ನಾನು ಫೋಟೋಸ್ ವೀಡಿಯೋಸ್ ಏನೋ ತೊಗೊಳಕ್ಕಾಗಲಿಲ್ಲ, ತುಂಬ ಜನ ಇದ್ದರು. ಇಲ್ಲಿಂದ ಮಿತ್ವನು ಸ್ಟೆಪ್ಸ್ ಹತ್ತಕ್ಕೆ ಟ್ರೈ ಮಾಡ್ತಿದ್ಲು, ನಾನೇ ಹತ್ತೀನಿ ಅಂತ ಹತ್ತುತ್ತಾ ಇದ್ಲು. ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಮೇಯ್ನ್ ಅದೇ ಷಣ್ಮುಖ ದೇವರು. ಇದು 6 ಮುಖನ ಏನೋ ಕಾಣುತ್ತೆ ಟೋಟಲು. ಇಲ್ಲಿ ಪ್ರದಕ್ಷಿಣೆ ಮಾಡ್ತಾ ಇದ್ವಿ ನಾವು. ಇಲ್ಲಿ ನೋಡಿ, ಇದು ಆರ್ಟ್ ತುಂಬ ಚೆನ್ನಾಗಿತ್ತು. ಇದು ಒಂದೊಂದು ಕಡೆದು ಪ್ರಸಿದ್ಧ ದೇವಸ್ಥಾನಗಳು. ಇದು ತೀರ್ಥಹಳ್ಳಿ. ಇಲ್ಲಿ ನೋಡಿದ್ರೆ ಈ ಗಿಂಡಿ ಬಿಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಪೂರ್ತಿ ಸಂಪೂರ್ಣ ದರ್ಶನ ಆಗುತ್ತೆ, ಅಷ್ಟಮುಖಗಳು ಪೂರ್ತಿಯಾಗಿ ಕಾಣುತ್ತೆ ಅಂತ ಅದು ಇಲ್ಲಿ ಬಿಟ್ಟಿದ್ದಾರೆ. ಇದು ಒಂದು ಫೇಮಸ್. ಇದು ನಮ್ಮ ಶೃಂಗೇರಿ. ಈ ಥರದ್ದು ಒಂದು 4-5 ಇದೆ. ಆಚೆ ಬಂದ್ವಿ, ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಎಲ್ಲ ತೊಗೊಂಡು ವ್ಯೂ ನೋಡಿ ಹೆಂಗೆ ಕಾಣುತ್ತೆ ಬೆಂಗಳೂರು. ಎಲ್ಲಿ ನೋಡಿದ್ರು ಬರೀ ಅಪಾರ್ಟ್ಮೆಂಟು ಮನೆಗಳು ಇದೆ ಕಾಣುತ್ತೆ ಈ ಕಡೆ ಎಲ್ಲ. ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತಾ ಇದ್ದೀವಿ. ಮನೇಲಿ ನಾವು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡೋದು ಅಂತಲೇ ಅಂದ್ಕೊಂಡಿದ್ವಿ. ಇಲ್ಲಿ ಇವ್ರ ಫ್ರೆಂಡ್ಸ್ ಎಲ್ಲ ಇದ್ದರು ಜಾಸ್ತಿ, ನಾವೆಲ್ಲರನ್ನೂ ಕರಿಬೇಕು ಅಂತಲೇ ಅಂದ್ಕೊಂಡಿದ್ವಿ. ಬಟ್ ಪಿತೃಪಕ್ಷದಲ್ಲಿ ಬಂತಲ್ವ, ಹಾಗಾಗಿ ಬೇಡ, ಯಾರನ್ನೂ ಕರೆಯೋದು ಬೇಡ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಒಂದು ಕೇಕ್ ತೊಗೊಬಂದ್ಬಿಟ್ಟು ನಾವೇ 4 ಜನ, ಮತ್ತು ಇನ್ನು ಯಾರೂ ಕರೆದಿಲ್ಲ. ನಾನು ಮೇಲ್ಗಡೆ ಅಕ್ಕಪಕ್ಕದ ಮನೆ ಯಾರಿಗೂ ಕರೆದಿಲ್ಲ, ನಾವೇ 4 ಜನ ಮಾಡ್ಕೊತಾ ಇದ್ದೀವಿ. ಅವ್ರ ಪಪ್ಪ ಬಲೂನೆಲ್ಲ ಸ್ವಲ್ಪ ತೊಗೊಬಂದಂಗೆ ಡೆಕೋರೇಷನ್ ಥರ ಮಾಡಿದ್ರು. ನಾನು ಏನೂ ಬೇಡ ಅಂತ ಅಂದ್ಕೊಂಡ್ವಿ, ಮತ್ತು ಮಕ್ಕಳಲ್ವ ಅವ್ರಿಗೆ ಬೇಜಾರಾಗುತ್ತೆ ಅಂತ ಡೆಕೋರೇಷನ್ ಥರ ಮಾಡಿ ಫೈನಲಿ ಕೇಕ್ ಕಟ್ ಮಾಡಾಯಿತು. ಕೇಕ್ ಕಟ್ ಮಾಡ್ಬೇಕಾರಂತೂ ಫುಲ್ ಎಕ್ಸೈಟ್ಮೆಂಟ್, ಅವ್ರಿಗೆ ಏನೋ ಒಂಥರ ಖುಷಿ.
ಅದು ಎಷ್ಟೊತ್ತಿಗೆ ತಿಂತೀನೋ ಅಂತ ಕಾಯ್ತಾಯಿದ್ಲು ಮಿತ್ತು ಕಟ್ ಮಾಡೋದಕ್ಕಿಂತ. ಅವಳೆಲ್ಲ ಸ್ವಲ್ಪ ಸ್ವೀಟ್ ತಿಂತಾಳೆ, ರುಚಿಮಾ ಸ್ವೀಟ್ ಇಷ್ಟಪಡಲ್ಲ, ಬಟ್ ನಮ್ಮ ಮಿತ್ತು ತಿನ್ನುತ್ತೆ. ಹಾಗಾಗಿ ಕೇಕ್ ಕಟ್ ಮಾಡಲಿ ಅಂತಲೇ ಕಾಯ್ತಾಯಿದ್ಲು ಅವಳು. ನೋಡಿ ಕೊಟ್ಟ ತಕ್ಷಣ ಸುಮ್ಮನೆ ತಿಂತಿದ್ದಾಳೆ ಅವಳು. ಇದೆಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡು ಒಂದಷ್ಟು ಫೋಟೋಸ್ನ ತೊಗೊತಾ ಇದ್ವಿ. ಫೋಟೋಸ್ ಎಲ್ಲ ಸ್ವಲ್ಪ ಮೆಮೊರೀಸಿಗಿರಲಿ ಅಂತ ಫೋಟೋ ತೊಗೊತಾ ಇದ್ವಿ. ಅವಳನ್ನ ಕೂರಿಸಿ ತೊಗೊಂಡಿದ್ದು ಫೋಟೋಗಳು ನೋಡಿ. ಇಷ್ಟೇ ನಾವು ಡೆಕೋರೇಷನ್ ಮಾಡಿದ್ದು, ಇನ್ನೇನು ಡೆಕೋರೇಷನ್ ಮಾಡಿರಲಿಲ್ಲ. ಬಲೂನ್ಸ್ ಎಲ್ಲ ಊದ್ಬಿಟ್ಟು ಪಕ್ಕ ಇಟ್ಟಿದ್ವಿ ಅಷ್ಟೇ. ಕೇಕು ಕೂಡ ಅಷ್ಟೇ ತುಂಬ ಸಿಂಪಲಾಗಿ ತೊಗೊಬಂದಿದ್ರು, ಚೆನ್ನಾಗಿತ್ತು ಟೇಸ್ಟ್ ಕೂಡ. ಆಮೇಲೆ ಇವರು ತಿನ್ನಿಸೋದೆಲ್ಲ ಫೋಟೋ ಎಲ್ಲ ತೊಗೊತಾ ಇದ್ರು. ನಾನು ಒಂದಷ್ಟು ಫೋಟೋಸ್ ತೊಗೊತಾ ಇದ್ದೆ. ಫೋಟೋಸ್ ಎಲ್ಲ ಆದಮೇಲೆ ಇನ್ನೇನು ಊಟ ಮಾಡೋದು ಅಂತ ಊಟಕ್ಕೆ ಬಂದ್ವಿ. ಊಟನೂ ಅಷ್ಟೇ ನಾನು ಸಿಂಪಲಾಗಿ ಮಾಡಿದ್ದೆ. ಕಡಲೆಕಾಳು ಉಸ್ಲಿ, ಕೋಸಂಬರಿ, ಚಿತ್ರಾನ್ನ ಮತ್ತು ಪಾಯಸ ಮಾಡಿದ್ದೆ ಅಷ್ಟೇ. ಇನ್ನೇನು ವೆರೈಟೀಸ್ ಇರಲಿಲ್ಲ. ಇಷ್ಟೇ ಸಾಕು ಅಂತ ಇಷ್ಟೇ ಮಾಡಿದ್ದು. ನಮ್ಮ ಮನೇಲಿ ಪ್ರತಿದಿನ ಹಿಂಗೇ ರುಚಿಕಂಗೆ ಅವ್ರ ಅಪ್ಪ ಊಟ ಮಾಡಿಸ್ತಾರೆ, ಮಿತ್ವಂಗೆ ನಾನು ಊಟ ಮಾಡಿಸ್ತೀನಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.